ಪುಷ್ಪ ಸಿನಿಮಾ ಮಾದರಿಯಲ್ಲಿಯೇ ರಕ್ತಚಂದನ ಸಾಗಾಟ ಮಾಡ್ತಾ ಇದ್ದವರನ್ನ ಪೊಲೀಸರು ಹೆಡೆಮುರಿ ಕಟ್ಟಿರುವಂತಹ ಘಟನೆ ಬೆಂಗಳೂರಿನ ಹೊರವಲಯ ಆನೇಕಲ್ನಲ್ಲಿ ನಡೆದಿದೆ. ಪುಷ್ಪ ಸಿನಿಮಾ ಮಾದರಿಯಲ್ಲಿಯೇ ಥಿಯೇಟರ್ ರಕ್ತಚಂದನವನ್ನ ಸಾಗಾಟ ಮಾಡಿದ್ದಾರೆ. ಹೊಸಕೋಟೆಯಲ್ಲಿ ಅಕ್ರಮವಾಗಿ ರಕ್ತಚಂದನವನ್ನ ಸಂಗ್ರಹಿಸಿಟ್ಟಿದ್ರು. ತಿರುಮಶೆಟ್ಟಿಹಳ್ಳಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದು. 1 ಕೋಟಿ ಬೆಲೆ ಬಾಳುವಂತಹ 180 ರಕ್ತಚಂದನದ ತುಂಡುಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ನೀಲಗಿರಿ ತೋಪಿನಲ್ಲಿ ಯಾರಿಗೂ ಕಾಣದಂತೆ ಕಳ್ಳರು ಈ ರಕ್ತಚಂದನವನ್ನು ಅಡಗಿಸಿಟ್ಟಿದ್ರು. ಬಟ್ ಪೊಲೀಸರು ಸಿನಿಮಾ ಶೈಲಿಯಲ್ಲಿಯೇ ಅದನ್ನು ಈಗ ಪತ್ತೆ ಹಚ್ಚಿದ್ದಾರೆ. 1 ಕೋಟಿ ಬೆಲೆ ಬಾಳುವಂತಹ ರಕ್ತಚಂದನವನ್ನು ಸೀಸ್ ಮಾಡುವಂತಹ ಕೆಲಸವನ್ನು ಮಾಡಿರುವಂಥದ್ದು. 180 ರಕ್ತಚಂದನದ ತುಂಡುಗಳು ಹೊರ ರಾಜ್ಯದಿಂದ ತಂದು ಇಲ್ಲಿ ಶೇಖರಿಸಿಟ್ಟಿದ್ರು ಅನ್ನುವಂತಹ ವಿಚಾರ. ಪಕ್ಕಾ ಮಾಹಿತಿಯನ್ನು ಆಧರಿಸಿ ದಾಳಿಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಪುಷ್ಪ ಸಿನಿಮಾ ಮಾದರಿಯಲ್ಲಿ ಇವರು ರಕ್ತಚಂದನವನ್ನು ಸಾಗಾಟ ಮಾಡ್ತಾ ಇದ್ದಿದ್ದು, ಕ್ರೋಢೀಕರಿಸಿಟ್ಟಿದ್ದು ಎಲ್ಲವೂ ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರ. ಹಾಗಾದರೆ ಈ ರಕ್ತಚಂದನವನ್ನು ಹೇಗೆ ಇವರು ಸಾಗಾಟ ಮಾಡ್ತಾ ಇದ್ರು, ಪೊಲೀಸರು ಇವರನ್ನು ಬೇಟೆಯಾಡಿದ್ದು ಹೇಗೆ ನೋಡ್ತಾ ಹೋಗೋಣ. ಅಕ್ರಮವಾಗಿ ಸಂಗ್ರಹಿಸಿದಂತಹ ರಕ್ತಚಂದನದ ತುಂಡುಗಳನ್ನು ಇವತ್ತು ಹೊಸಕೋಟೆ ಪೊಲೀಸರು ಭೇದಿಸಿರುವಂಥದ್ದು. ಆ ತಂಡವನ್ನು ಲಾಕ್ ಮಾಡುವ ಮೂಲಕ 1 ಕೋಟಿ ಬೆಲೆ ಬಾಳುವಂತಹ 18 ರಕ್ತಚಂದನದ ತುಂಡುಗಳನ್ನು ಸೀಸ್ ಮಾಡುವಂತಹ ಕೆಲಸ ಮಾಡಿದ್ದಾರೆ. ಹೊಸಕೋಟೆಯ ಕೆಟ್ಟಿಗೇನಹಳ್ಳಿಯ ಬಳಿ ಸಂಗ್ರಹಿಸಿಟ್ಟಂತಹ ರಕ್ತಚಂದನ ಸೇಮ್ ಪುಷ್ಪ ಸಿನಿಮಾ ಮಾದರಿಯಲ್ಲಿಯೇ ಈ ರಕ್ತಚಂದನದ ತುಂಡುಗಳನ್ನು ಇವರು ಸಂಗ್ರಹಿಸಿಟ್ಟಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. 180 ತುಂಡುಗಳನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸಿನಿಮಾ ಶೈಲಿಯಲ್ಲಿಯೇ ಪೊಲೀಸರು ಕೂಡ ದಾಳಿಯನ್ನು ಮಾಡಿ 180 ತುಂಡುಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ 180 ತುಂಡುಗಳ ಬೆಲೆ 1 ಕೋಟಿ ಅನ್ನೋದು ಗೊತ್ತಾಗ್ತಾ ಇದೆ. ಆ ತುಂಡುಗಳನ್ನು ಈಗ ಹೊಸಕೋಟೆ ಪೊಲೀಸರು ಸೀಸ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಭರ್ಜರಿ ಬೇಟೆಯನ್ನು ಆಡಿರುವಂಥದ್ದು. ರಕ್ತಚಂದನದ ತುಂಡುಗಳನ್ನು ಸೀಸ್ ಮಾಡಿದ್ದಾರೆ. ತಿರುಪತಿಯಲ್ಲಿ ಕಳ್ಳತನವನ್ನು ಮಾಡಿ ಕರ್ನಾಟಕದಲ್ಲಿ ಈ ರಕ್ತಚಂದನವನ್ನು ಮಾರಾಟ ಮಾಡಲಿಕ್ಕೆ ಈ ಗುಂಪು ಪ್ಲಾನ್ ಮಾಡಿತ್ತು, ಯತ್ನ ಮಾಡಿತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಆಂಧ್ರ ಪ್ರದೇಶ ಮತ್ತು ತಿರುಮಶೆಟ್ಟಿಹಳ್ಳಿ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನು ಮಾಡಿ ರಕ್ತಚಂದನ ಮಾರಾಟ ಮಾಡ್ತಾ ಇದ್ದ, ಸಾಗಾಟ ಮಾಡ್ತಾ ಇದ್ದಂತಹ ಒಂದು ತಂಡವನ್ನು ಬಲೆಗೆ ಬೀಳಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಈ ಮೂಲಕ 1 ಕೋಟಿ ಬೆಲೆ ಬಾಳುವಂತಹ ರಕ್ತಚಂದನವನ್ನು ಸೀಸ್ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಂಬರೀಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಂಬರೀಶ್, 1 ಕೋಟಿ ಬೆಲೆ ಬಾಳುವಂತಹ ರಕ್ತಚಂದನದ ತುಂಡುಗಳನ್ನು ಪೊಲೀಸರು ಈಗ ಸೀಸ್ ಮಾಡಿರುವಂಥದ್ದು. ಈ ಪೊಲೀಸರ ಬೇಟೆ ಹೇಗಿತ್ತು, ಯಾವ ರೀತಿ ದಾಳಿ ಮಾಡಿದ್ರು, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಸದ್ಯಕ್ಕೆ ಅಂತ? ಖಂಡಿತ ಪ್ರೇಮ್, ಆಂಧ್ರ ಪ್ರದೇಶ ಮತ್ತು ತಿರುಮಶೆಟ್ಟಳ್ಳಿ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನ ಮಾಡಲಾಗಿರುವಂತದ್ದು. ಅಂದ್ರೆ ಹೊಸಕೋಟೆ ಸಮೀಪದ ತಿರುಮಶೆಟ್ಟಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಟ್ಟಿಗೆಹಳ್ಳಿಯಲ್ಲಿ ಕಟ್ಟಿಗೆಹಳ್ಳಿ ಸಮೀಪದ ನೀಲಗಿರಿ ತೋಪಿನಲ್ಲಿ ಅಡಗಿಸಿಟ್ಟಿದ್ರು, ಯಾರಿಗೂ ಗೊತ್ತಾಗದಂಗೆ ಅಲ್ಲಿ ಬಚ್ಚಿಟ್ಟಿದ್ರು ಅನ್ನೋ ಮಾಹಿತಿ ಸಿಗ್ತಾರಂತದ್ದು. ಅಂದ್ರೆ ಆಂಧ್ರ ಪ್ರದೇಶದ ಪೊಲೀಸರು ತಿರುಮಶೆಟ್ಟಳ್ಳಿ ಪೊಲೀಸರಿಗೆ ಮಾಹಿತಿ ನೀಡಿ ನಂತರ ಕಾರ್ಯಾಚರಣೆ ಮಾಡ್ತಾರೆ. ಆ ಸಮಯದಲ್ಲಿ 180 ತುಂಡುಗಳು, ರಕ್ತಚಂದನದ ತುಂಡುಗಳ ಜೊತೆಗೆ ಒಬ್ಬ ಆರೋಪಿಯನ್ನ ವಶಕ್ಕೆ ತಗೊಳ್ಳಲಾಗಿದೆ. ಅದಂದ್ರೆ ಖಚಿತ ಮಾಹಿತಿ ಮೇರೆಗೆ ಆಂಧ್ರ ಪ್ರದೇಶದ ತಿರುಪತಿಯಲ್ಲಿ ಈ ಒಂದು ರಕ್ತಚಂದನವನ್ನ ಕಳ್ಳತನ ಮಾಡಿ ಅಲ್ಲಿಂದ ಇಲ್ಲಿಗೆ ತಗೊಂಡ್ಬಂದು ಇಲ್ಲಿ ಬಚ್ಚಿಟ್ಟಿದ್ರು. ಇಲ್ಲಿಂದ ಬೇರೆ ಕಡೆಗೆ ಮಾರಾಟ ಮಾಡೋದಕ್ಕೆ ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ರು ಅನ್ನೋ ಮಾಹಿತಿ ಪೊಲೀಸರಿಂದ ತಿಳಿದು ಬರ್ತಾರಂತದ್ದು. ಅಂದ್ರೆ ಸುಮಾರು 180 ತುಂಡುಗಳ ಬೆಲೆ ಈಗಾಗಲೇ 1 ಕೋಟಿಗೂ ಹೆಚ್ಚು ಮೌಲ್ಯದ್ದು ಅನ್ನೋ ಮಾಹಿತಿಯನ್ನ ಈಗ ಪೊಲೀಸರು ಹೇಳ್ತಾ ಇದಾರೆ. ಅಂದ್ರೆ ಇದರ ಹಿಂದೆ ದೊಡ್ಡ ಜಾಲನೆ ಇದೆ. ಕಟ್ಟಿಗೆಹಳ್ಳಿಯಲ್ಲಿ ಇದೇ ಮೊದಲಲ್ಲ, ಇದ್ರ ಹಿಂದೆನೂ ಸಹ ಸಾಕಷ್ಟು ರಕ್ತಚಂದನದ ಸ್ಮಗ್ಲಿಂಗ್ ಇರ್ಬೋದು, ಅದ್ರ ಬಗ್ಗೆ ಸಾಕಷ್ಟು ಪೊಲೀಸರು ಸಹ ದಾಳಿಯನ್ನ ಮಾಡಿ ಸಾಕಷ್ಟು ವಶಕ್ಕೆ ಪಡ್ಕೊಳ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಕಟ್ಟಿಗೆಹಳ್ಳಿಯಲ್ಲಿ ಈ ಒಂದು ರಕ್ತಚಂದನದ ವ್ಯಾಪಾರ ಸಂಪೂರ್ಣವಾಗಿ ನಿಲ್ಲಿಸಲಾಗಿತ್ತು. ಪೊಲೀಸರು ಯಾಕಂದ್ರೆ ಪ್ರತಿ ದಿನ ಅದನ್ನ ವಾಚ್ ಮಾಡ್ತಿದ್ರು, ಜೊತೆಗೆ ಆದ್ರೂ ಯಾರು ಆ ವ್ಯಾಪಾರ ಮಾಡ್ತಿದ್ರು ಅವರ ಮೇಲೆ ನಿಗಾ ಇಟ್ಟಿದ್ರು. ಆದ್ರೂ ಸಹ ಪೊಲೀಸರ ಕಣ್ತಪ್ಪಿಸಿ ಇಲ್ಲಿ ತಂದಿಟ್ಟಿರೋದ್ರಿಗೆ ಈಗಾಗಲೇ ಸೀಸ್ ಮಾಡಲಾಗಿದೆ. ಜೊತೆಗೆ ಸೀಸ್ ಮಾಡಿದಂತಹ ರಕ್ತಚಂದನವನ್ನ ಆಂಧ್ರ ಪೊಲೀಸರಿಗೆ ವಶಕ್ಕೆ ನೀಡಲಾಗಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಅಂಬರೀಶ್ ತಮ್ಮೆಲ್ಲ ಮಾಹಿತಿಗಾಗಿ. 1 ಕೋಟಿ ಬೆಲೆ ಬಾಳುವಂತಹ 18 ರಕ್ತಚಂದನದ ತುಂಡುಗಳನ್ನು ಪೊಲೀಸರು ಸೀಸ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಈ ಮೂಲಕ ಭರ್ಜರಿ ಬೇಟೆಯನ್ನು ಆಡಿದ್ದಾರೆ.